ನಮಸ್ಕಾರ ಸ್ನೇಹಿತರೆ, ನಾನು ಸಂಜೀವ್. ಇವತ್ತು ದಿನಪತ್ರಿಕೆಯಲ್ಲಿ ಬಂದಿರುವಂಥ ಪ್ರಮುಖ ವಿಷಯಗಳ ಕುರಿತು ಚರ್ಚೆ ಮಾಡೋಣ. ಮೊದಲಿಗೆ ಏನಪ್ಪ ಅಂದರೆ ರಾಜ್ಯ ಭವನ. ಈ ಒಂದು ರಾಜ್ಯ ಭವನ ಅಂತ ನಾವೇನು ಕರಿತೀವಲ್ಲ, ರಾಜ್ಯ ಭವನ ಅದರ ಹೆಸರು ಏನಪ್ಪ ಅಂದರೆ ಬದಲಾವಣೆ ಮಾಡಲಾಗಿದೆ ಅಂತ ಹೇಳ್ಬೋದು. ಅದಕ್ಕೆ ಈಗ ಏನಪ್ಪ ಅಂದರೆ ಲೋಕ ಭವನ ಎಂದು ಕರೀತಾರೆ ಅಂತ ಹೇಳ್ಬೋದು. ಹಾಗಾದರೆ ನಮ್ಮ ದೇಶದಲ್ಲಿ 28 ರಾಜ್ಯಗಳನ್ನು ನಾವು ನೋಡ್ಬೋದು. ಈ 28 ರಾಜ್ಯಗಳಲ್ಲಿ ನಾವೇನಪ್ಪ ಅಂದರೆ ರಾಜ್ಯಪಾಲರ ರಾಜ್ಯಭವನಗಳು ಏನಪ್ಪ ಅಂದ್ರೆ ನೋಡ್ಬೋದು. ಈ ರಾಜ್ಯಭವನದಲ್ಲಿ ರಾಜ್ಯಪಾಲರು ಇರ್ತಾರೆ ಅಂತ ಹೇಳ್ಬೋದು. ಈ ಒಂದು ರಾಜ್ಯಭವನದಾಗ ರಾಜ್ಯಪಾಲರು ಏನು ಇರ್ತಾರಲ್ಲ, ಈ ಒಂದು ರಾಜ್ಯಭವನಕ್ಕೆ ಈಗ ಲೋಕಭವನ ಎಂದು ಹೆಸರಿಡಲಾಗಿದೆ ಅಂತ ಹೇಳ್ಬೋದು. ಈ ಒಂದು ಹಿನ್ನೆಲೆಯಲ್ಲಿ ಈ ಒಂದು ರಾಜ್ಯಪಾಲರ ಭವನಕ್ಕೆ ಲೋಕಭವನ ಎಂದು ಹೆಸರಿಟ್ಟಿರುವ ಹಿನ್ನೆಲೆಯಲ್ಲಿ ಇದನ್ನು ಚರ್ಚೆ ಮಾಡ್ತಿರುವಂಥದ್ದು. ನಮ್ಮ ವಿದ್ಯಾರ್ಥಿಗಳು ಪ್ರಮುಖವಾಗಿ ನೆನಪಿಟ್ಟುಕೊಳ್ಬೇಕಾಗಿರುವಂಥದ್ದು, ಈ ಒಂದು ರಾಜ್ಯಭವನದ ಹೆಸರು ಬದಲಾವಣೆ ಆಗಿರುವುದರಿಂದ ಈ ಹಿಂದೆ ಇರುವಂತ ರಾಜ್ಯಭವನದ ಹೆಸರು ಏನಿತ್ತು ಅಂತ ಕೇಳಬಹುದು, ಅಥವಾ ಈಗ ಪ್ರೆಸೆಂಟ್ ಆಗಿ ಯಾವ ಹೆಸರಿನಿಂದ ಏನಪ್ಪ ಅಂದ್ರೆ ರಾಜಭವನ ಕರಿತಾರೆ ಅಂತ ಕೇಳ್ಬೋದು. ಈಗ ಪ್ರೆಸೆಂಟ್ ಆಗಿ ಯಾವ ಹೆಸರಿನಿಂದ ಕರಿತಾರಪ್ಪ ಅಂದ್ರೆ ಅದು ಲೋಕಭವನ ಎಂದು ಕರಿತಾರೆ ಅಂತ ಹೇಳ್ಬೋದು. ಇನ್ನು ಒಂದು ವೇಳೆ ಎಕ್ಸಾಮ್ನಲ್ಲಿ ಹಿಂದಿನ ಒಂದು ಲೋಕಭವನದ ಹೆಸರು ಏನಂತ ಕೇಳಿದ್ರೆ ಅದು ರಾಜ್ಯಭವನ ಅಂತ ಹೇಳ್ಬೇಕು. ಇನ್ನು ಇದು ಯಾರಿಗಾಗಿ ಇರುವಂತ ಸ್ಥಳ ಅಂದ್ರೆ ರಾಜ್ಯಪಾಲರಿಗೆ ಸಂಬಂಧಪಟ್ಟಂತ ರಾಜ್ಯಪಾಲರು ಇರುವಂತ ನಿವಾಸಕ್ಕೆ ಏನಪ್ಪ ಅಂದ್ರೆ ನಾವು ರಾಜಭವನ ಅಂತ ಹೆಸರಿನಿಂದ ಕರಿತಿದ್ದೀವಿ ಅಂತ ಹೇಳ್ಬೋದು. ಇನ್ನು ನಮ್ಮ ದೇಶದಲ್ಲಿ ಒಟ್ಟಾರೆಯಾಗಿ 28 ರಾಜ್ಯಗಳವ. ಆ 28 ರಾಜ್ಯಗಳಲ್ಲಿ ಏನಪ್ಪ ಅಂದ್ರೆ ರಾಜ್ಯಪಾಲರ ಈ ರಾಜ್ಯಭವನಗಳು ಏನಪ್ಪ ಅಂದ್ರೆ ನಾವು ನೋಡ್ಬೋದು. ಅದಕ್ಕೇನಪ್ಪ ಅಂದ್ರೆ ಈಗ ಲೋಕಭವನ ಅಂತ ಕರಿತಾರೆ ಅಂತ ಹೇಳ್ಬೋದು. ಈ ಒಂದು ಇದರ ಜೊತೆಗೆ 8 ಕೇಂದ್ರಾಡಳಿತ ಪ್ರದೇಶಗಳವ. ಹಾಗಾದ್ರೆ ಈ 8 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಲೆಫ್ಟಿನೆಂಟ್ ಗವರ್ನರ್ಗಳು ಏನಪ್ಪ ಅಂದ್ರೆ ಅಡ್ಮಿನಿಸ್ಟ್ರೇಷನ್ ಮಾಡ್ತಾರೆ ಅಂತ ಹೇಳ್ಬೋದು. ಆ ಒಂದು ಹಿನ್ನೆಲೆಯಲ್ಲಿ ಇಲ್ಲೇನಪ್ಪ ಅಂದ್ರೆ ಇದರ ಬಗ್ಗೆ ನಾವು ಚರ್ಚೆ ಮಾಡಬೇಕಾಗಿರುವಂಥದ್ದು. ಪ್ರಮುಖವಾಗಿ ಪಶ್ಚಿಮ ಬಂಗಾಳ ರಾಜ್ಯ, ತಮಿಳುನಾಡು ರಾಜ್ಯ, ಕೇರಳ ರಾಜ್ಯ, ತ್ರಿಪುರ, ಉತ್ತರಾಖಂಡ್, ಒಡಿಸ್ಸಾದಲ್ಲಿ ಏನಪ್ಪ ಅಂದ್ರೆ ಈ ಒಂದು ರಾಜ್ಯಭವನದ ಹೆಸರನ್ನು ಈಗಾಗಲೇ ಏನಪ್ಪ ಅಂದ್ರೆ ಲೋಕಭವನ ಎಂದು ಅಧಿಕೃತವಾಗಿ ಬದಲಾಯಿಸಲಾಗಿದೆ ಅಂತ ಹೇಳ್ಬೋದು. ನಾವು ಈಗಾಗಲೇ ಹೇಳಿರುವಂತೆ 28 ರಾಜ್ಯಗಳದಾಗ ಈಗಾಗಲೇ ಅದು ಪಶ್ಚಿಮ ಬಂಗಾಳ ರಾಜ್ಯ ಆಗಿರಬಹುದು, ನಮ್ಮ ಪಕ್ಕದ ರಾಜ್ಯ ಆಗಿರುವಂಥ ತಮಿಳುನಾಡು ಆಗಿರಬಹುದು, ಕೇರಳ ಕೂಡ ಏನಪ್ಪ ಅಂದ್ರೆ ನಮ್ಮ ಪಕ್ಕದಲ್ಲಿರುವಂಥದ್ದು, ತ್ರಿಪುರ ಮೇಲಿರುವಂಥದ್ದು, ಉತ್ತರಾಖಂಡ ಕೂಡ ಏನಪ್ಪ ಅಂದ್ರೆ ಭಾರತದ ಮೇಲ್ಗಡೆ ಇರುವಂಥದ್ದು, ಒಡಿಸ್ಸಾ ರಾಜ್ಯ ಕೂಡ ಏನಪ್ಪ ಅಂದ್ರೆ ಕರ್ನಾಟಕಕ್ಕೆ ಸ್ವಲ್ಪ ಹತ್ತಿರದಲ್ಲಿರುವಂಥ ರಾಜ್ಯ ಅಂತ ಹೇಳ್ಬೋದು. ಈ ರಾಜ್ಯಗಳು ಏನಪ್ಪ ಅಂದ್ರೆ ಈಗಾಗಲೇ ರಾಜ್ಯಪಾಲರ ಭವನ ರಾಜ್ಯಭವನಕ್ಕೆ ಏನಪ್ಪ ಅಂದ್ರೆ ಲೋಕಭವನ ಎಂದೇನಪ್ಪ ಅಂದ್ರೆ ನಾಮಕರಣ ಮಾಡ್ಕೊಂಡಿವೆ ಅಂತ ಹೇಳ್ಬೋದು ಅಧಿಕೃತವಾಗಿ. ಇನ್ನು ರಾಜ್ಯಗಳಲ್ಲಿ ರಾಜ್ಯಪಾಲರಿಗೆ ನೀಡುವಂತ ಅಧಿಕೃತವಾಗಿರುವಂತ ನಿವಾಸ ಇದಾಗಿರುತ್ತದೆ ಅಂತ ಹೇಳ್ಬೋದು. ಅದಕ್ಕಾಗಿ ಈ ಒಂದು ರಾಜ್ಯಗಳಲ್ಲಿರುವಂತಹ ರಾಜ್ಯಪಾಲರ ಒಂದು ಅಧಿಕೃತ ನಿವಾಸಕ್ಕೆ ಏನಪ್ಪ ಅಂದ್ರೆ ನಾವು ರಾಜ್ಯಭವನ ಅಂತ ಕರಿತಿದ್ದೆವು. ಅದು ಈಗ ಏನಪ್ಪ ಅಂದ್ರೆ ಲೋಕಭವನ ಎಂದು ಕರೆಯಲಾಗುತ್ತದೆ ಅಂತ ಹೇಳ್ಬೋದು. ಇದಕ್ಕೇನಪ್ಪ ಅಂದ್ರೆ ಕೇಂದ್ರ ಗೃಹ ಇಲಾಖೆ ನಿರ್ದೇಶನ ನೀಡಿದೆ ಅಂತ ಹೇಳ್ಬೋದು. ಅದರಂತೆ ಎಲ್ಲಾ ರಾಜ್ಯಗಳಲ್ಲೂ ಇದರ ಹೆಸರು ಏನಪ್ಪ ಅಂದ್ರೆ ಬದಲಾಯಿಸುವಂತ ಒಂದು ಪ್ರಕ್ರಿಯೆ ಏನಪ್ಪ ಅಂದ್ರೆ ನಡೀತಿದೆ ಅಂತ ಹೇಳ್ಬೋದು. ಇನ್ನು ಕಳೆದ ಶನಿವಾರ ಪಶ್ಚಿಮ ಬಂಗಾಳ ಬಳಿಕ ಏನಪ್ಪ ಅಂದ್ರೆ ತಮಿಳುನಾಡು ರಾಜ್ಯಗಳು ಹೆಸರನ್ನು ಲೋಕಭವನ ಎಂದು ಬದಲಾಯಿಸಲಾಗಿದೆ ಅಂತ ಹೇಳ್ಬೋದು. ಈ ಕ್ರಮಕ್ಕೆ ಈ 2 ರಾಜ್ಯಗಳಲ್ಲಿ ವಿರೋಧ ವ್ಯಕ್ತವಾಗಿದೆ ಅಂತ ಹೇಳ್ಬೋದು. ಯಾವ್ಯಾವ ರಾಜ್ಯದಾಗ? ಪಶ್ಚಿಮ ಬಂಗಾಳ ಮತ್ತು ತಮಿಳುನಾಡು ರಾಜ್ಯದಲ್ಲಿ ಈ ಕ್ರಮಕ್ಕೆ 2 ರಾಜ್ಯಗಳು ವಿರೋಧ ವ್ಯಕ್ತವಾಗಿದೆ. ಆದರೂ ವಿರೋಧ ಲೆಕ್ಕಿಸದೆ ಲೋಕಭವನ ಎಂದು ಅಧಿಕೃತಗೊಳಿಸಲಾಗಿದೆ ಅಂತ ಹೇಳ್ಬೋದು. ಇನ್ನು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ನಾ ಈಗಾಗಲೇ ಹೇಳಿರುವಂತೆ 8 ಕೇಂದ್ರಾಡಳಿತ ಪ್ರದೇಶಗಳೇನಾವಲ್ಲ, ಅಲ್ಲಿ ಲೆಫ್ಟಿನೆಂಟ್ ಗವರ್ನರ್ಗಳು ಇರ್ತಾರೆ ಅಂತ ಹೇಳ್ಬೋದು. ಆ ಲೆಫ್ಟಿನೆಂಟ್ ಗವರ್ನರ್ಗಳು ವಾಸ ಮಾಡುವಂತ ಸ್ಥಳಕ್ಕೆ ನಾವೇನಂತ ಕರಿತೀವಪ್ಪ ಅಂದ್ರೆ ರಾಜ್ಯ ನಿವಾಸ ಎಂದು ಕರಿತೀವಿ. ಈ ಒಂದು ರಾಜ್ಯ ನಿವಾಸಕ್ಕೆ ಈಗ ಏನಂತ ಹೆಸರಿಟ್ಟರಪ್ಪ ಅಂದ್ರೆ ಲೋಕ ನಿವಾಸ ಎಂದು ನಾಮಕರಣ ಮಾಡಲಾಗಿದೆ ಅಂತ ಹೇಳ್ಬೋದು. ಪ್ರಮುಖವಾಗಿ ನಾವು ನೆನ್ಪಿಟ್ಟುಕೊಳ್ಬೇಕಾಗಿರುವಂಥದ್ದು 8 ಕೇಂದ್ರಾಡಳಿತ ಪ್ರದೇಶಗಳು ಭಾರತದಲ್ಲಿ ಯಾವ ಅಂತ ಹೇಳ್ಬೋದು. ಈ 8 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಲೆಫ್ಟಿನೆಂಟ್ ಗವರ್ನರ್ಗಳು ಏನಪ್ಪಾ ಅಂದ್ರೆ ವಾಸಿಸುವಂತ ಒಂದು ಸ್ಥಳಕ್ಕೆ ಏನಪ್ಪಾ ಅಂದ್ರೆ ನಾವು ರಾಜ್ಯ ನಿವಾಸ ಎಂದು ಕರಿತಿದ್ದೆವು. ಈಗ ಅವಕ್ಕೆ ಏನಪ್ಪಾ ಅಂದ್ರೆ ಲೋಕ ನಿವಾಸ ಎಂದು ಕರಿಬೇಕಾಗುತ್ತದೆ ಅಂತ ಹೇಳ್ಬೋದು. ಇನ್ನು ಮುಂದೆ ಗವರ್ನರ್ಗಳು ನೀಡುವಂತ ಸುತ್ತೋಲೆಗಳಲ್ಲಿ ಲೋಕಭವನ ಅಂತ ಕರೀತಾರ. ಅದೇ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಲೆಫ್ಟಿನೆಂಟ್ ಗವರ್ನರ್ಗಳು
ನೀಡುವಂಥ ಒಂದು ಇದಕ್ಕೇನಪ್ಪ ಅಂದರೆ ಲೋಕನಿವಾಸ ಎಂದು ಕರೀತಾರೆ ಅಂತ ಹೇಳ್ಬೋದು. ಇದು ಪ್ರಮುಖವಾಗಿ ಇಂದಿನ ಪತ್ರಿಕೆಯಲ್ಲಿ ಬಂದಿರುವಂಥ ಪ್ರಮುಖ ವಿಷಯ ಅಂತ ಹೇಳ್ಬೋದು.